ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ 16ರಲ್ಲಿ ಉಮ್ಮಾಜಿ ಬಿನ್ ಗುಲಾಬ್ಜಿರವರ ಹೆಸರಿನಲ್ಲಿ ಒಂದು ಕಟ್ಟಡ ಇದ್ದು ಈ ಕಟ್ಟಡವನ್ನು ಜೈನ್ ಸಂಘಕ್ಕೆ ಹಸ್ತಾಂತರ ಮಾಡಿರುತ್ತಾರೆ. ಈ ಕಟ್ಟಡ ಜೈನ್ ಸಂಘದ ಸ್ವಾಧೀನದಲ್ಲಿದ್ದು ನಗರಸಭೆಯಲ್ಲಿ ಸಂಘದ ಹೆಸರಿಗೆ ಖಾತೆ ಆಗಿರುತ್ತದೆ. ಸಂಘದ ಅಭಿವೃದ್ಧಿಗಾಗಿ ಈ ಕಟ್ಟಡವನ್ನು ಶೇಷಮಲ್ ಎಂಬುವವರಿಗೆ ವಸತಿ ಸಹಿತ ಬಾಡಿಗೆಗೆ ನೀಡಲಾಗಿರುತ್ತದೆ. ಶೇಷಮಲ್ ಮರಣ ಹೊಂದಿದ ನಂತರ ಅವರ ಮಗ ಅನ್ನರಾಜ್ ಮತ್ತು ಅನ್ನರಾಜ್ರವರ ಮಕ್ಕಳಾದ ಭರತ್ ಕುಮಾರ್ ಮತ್ತು ಮಹೇಂದ್ರ ಕುಮಾರ್ ಕೂಡ ಇದೇ ಕಟ್ಟಡದಲ್ಲಿ ವಾಸ ಮುಂದುವರಿಸಿ ಬಾಡಿಗೆ ಪಾವತಿ ಮಾಡಿಕೊಂಡು ಬಂದಿರುತ್ತಾರೆ. ನಂತರ ಅನ್ನರಾಜ್ ಸಹ ಮರಣ ಹೊಂದಿದ್ದು ಮಹೇಂದ್ರ ಕುಮಾರ್ ಸಂಘಕ್ಕೆ ಬಾಡಿಗೆ ಪಾವತಿ ಮಾಡಿಕೊಂಡು ಬಂದಿದ್ದು ಕಳೆದ 1 ವರ್ಷದಿಂದ ಮಹೇಂದ್ರ ಕುಮಾರ್ ಬಾಡಿಗೆ ಪಾವತಿ ಮಾಡಿರಲಿಲ್ಲ. ಸಂಘದಿಂದ ಬಾಡಿಗೆ ಕೊಡಲು ತಿಳಿಸಿದಾಗ ಈ ಸ್ವತ್ತು ನಮ್ಮದು, ಹಾಗಾಗಿ ಬಾಡಿಗೆ ಕಟ್ಟುವುದಿಲ್ಲ ಎಂದು ಹೇಳಿದರು. ನಾವು ಇವರ ವರ್ತನೆಯಿಂದ ದಾಖಲೆ ಪರಿಶೀಲಿಸಿದಾಗ ಮಹೇಂದ್ರ ಕುಮಾರ್ ನಕಲಿ ದಾಖಲೆ ಸೃಷ್ಟಿಸಿ ಅವರ ಪತ್ನಿ ಎಂ ಗುಣವತಿರವರ ಹೆಸರಿಗೆ ಅಕ್ರಮವಾಗಿ ದಾನಪತ್ರ ಮಾಡಿರುವುದು ತಿಳಿದು ಬಂದಿದೆ ಎಂದು ಜೈನ್ ಸಂಘದ ಕೋಶ ಅಧ್ಯಕ್ಷ ಅರವಿಂದ್ ಕುಮಾರ್ ಆರೋಪಿಸಿದರು. ಶ್ರೀ ಜೈನ್ ಸಂಘ ಬಂದ್ಬಿಟ್ಟು ನಮಗೆಲ್ಲ ತಿಳಿದ್ರೆ ಹಾಗೆ ಸುಮಾರು ಒಂದು 80-100 ವರ್ಷದಿಂದ ಒಂದು ಒಳ್ಳೆ ಸಂಸ್ಥೆ ಆಗಿರುತ್ತೆ, ಸಮಾಜ ಸೇವೆಯಲ್ಲಿ ತೊಡಗಿರುತ್ತೆ. ಮತ್ತೆ ನಮ್ಮ ಜೈನ್ ಕಮ್ಯುನಿಟಿ ಏನಿದೆ ನಮ್ಮ ಊರಲ್ಲಿ ಎಲ್ಲರಿಗೂ ಒಂದು ಒಗ್ಗಟ್ಟಿನಲ್ಲಿ ಇಡೋದಕ್ಕೆ ಒಂದು ಸ್ಟ್ರಾಂಗ್ ಸಂಸ್ಥೆ ಆಗಿರುತ್ತದೆ. ಈ ಸಂಸ್ಥೆ ಅಡಿಯಲ್ಲಿ ನಮ್ದು ಒಂದು ಖಾಸಗಿ ಜಾಗ ಇರುತ್ತದೆ. ಸೊ ಅದು MG ರಸ್ತೆ ಹಳೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಹಳೆ ಪೊಲೀಸ್ ಸ್ಟೇಷನ್ ಪಕ್ಕ ಒಂದು ಮಳಿಗೆ ಇರುತ್ತದೆ. ಈ ಮಳಿಗೆಯನ್ನು ಸುಮಾರು ಒಂದು 60-70 ವರ್ಷದಿಂದ ಆ ಕಾಲದಿಂದನೂ ಶ್ರೀ ಮಹೇಂದ್ರ ಕುಮಾರ್ ಅಂತ ಹೇಳೋರಿಗೆ ಅವರಿಗೆ ಅವರ ತಂದೆ ಶೇಷಮಲ್ ಅನ್ನರಾಜ್ ಅಂತಿದ್ರು, ಅವರಿಂದ ಅವರ ಮಗನಿಗೆ ಮಹೇಂದ್ರ ಕುಮಾರ್ ಅವರಿಗೆ ಬಾಡಿಗೆಯಲ್ಲಿ ಕೊಟ್ಟಿರುತ್ತಾರೆ. ಈ ಸಂಘಕ್ಕೆ ಅವರು ಬಾಡಿಗೆಯನ್ನು ಕೊಟ್ಟಿರ್ತಾರೆ. ಇಲ್ಲಿವರೆಗೂ ಕೊಟ್ಟಿದ್ದಾರೆ, ಹೆಚ್ಚು ಕಡಿಮೆ 60-70 ವರ್ಷದಿಂದ ಕೊಡ್ತಾ ಬರ್ತಾ ಇದ್ದಾರೆ. ಅವರು ಒಂದು ಎಕನಾಮಿಕಲಿ ವೀಕ್ ಆಗಿರ್ಬೇಕು ಏನೋ ಒಂದು ಕಾರಣದಿಂದ ಅವರಿಂದ ಕೊಟ್ಟಿದ್ದು, ಯಾರು ಅವರಿಗೆ ಏನು ಮತ್ತೆ ಖಾಲಿ ಮಾಡಿ ಅಂತ ಏನು ಹೇಳಕ್ಕೆ ಯಾವತ್ತೂ ಹೋಗಿಲ್ಲ. ಇತ್ತೀಚೆಗೆ ಆ ಕಟ್ಟಡ ಸ್ವಲ್ಪ ವೀಕ್ ಆಗಿದೆ, ಆ ಕಡೆ ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಾಗ ನಾವು ಅವರಿಗೆ ವಿಚಾರಿಸ್ತೀವಿ, ಚೂರು ಖಾಲಿ ಮಾಡಿಕೊಟ್ರೆ ಅದನ್ನು ನಾವು ಸರಿಪಡಿಸ್ಬಿಟ್ಟು ನಿಮಗೆ ಕೊಡ್ತೀವಿ. ಹಾಗಾಗಿ ಹಂಗಂತ ಹೇಳಿದ ತಕ್ಷಣ ಆಮೇಲೆ ಏನಾಯ್ತು, ಒಂದು ನೆಕ್ಸ್ಟ್ ಮಂತಿಂದ ಅವರು ಬಾಡಿಗೆನ ನಿಲ್ಲಿಸ್ಬಿಟ್ರು. 2 ತಿಂಗಳಾಯ್ತು, 3 ತಿಂಗಳಾಯ್ತು, ಕಷ್ಟ ಇದೆ, ಹಂಗಿದೆ ಅಂತ ಹೇಳಿದಾಗ ಹೀಗೆ ತಳ್ತಾ ಬಂದಾಗ ಸುಮಾರು 1 ವರ್ಷ ಆಗ್ತಾ ಬಂದ್ರು ಬಾಡಿಗೆ ಕೊಡ್ತಿರ್ಲಿಲ್ಲ. ಯಾಕೆ ಬಾಡಿಗೆ ಕೊಡ್ತಾ ಇಲ್ಲ ಅಂತ ಒಂದ್ಸರಿ ನಾವು ಅವರಿಗೆ ಕೇಳಕ್ ಹೋದಾಗ, ಎಲ್ಲ ಸಂಘದವರು ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಕೇಳಕ್ ಹೋದಾಗ ಆವಾಗ ಅವ್ರು ಬಾಯಿ ಬಿಚ್ಚಿ ಹೇಳ್ತಾರೆ, ಇದು ಆಸ್ತಿನೇ ನಂದು, ನೀವು ಯಾವ ಲೆಕ್ಕದಲ್ಲಿ ಬಾಡಿಗೆ ಕೇಳ್ತೀರ ಅಂತ ಅವ್ರು ಈ ತರ ಒಂದು ಕತೆ ಹೇಳ್ತಾರೆ. ಅಲ್ಲ, ಈ ತರ ಹೇಳಕ್ಕೆ ನಿಮ್ಮ ಹತ್ರ ಏನು ಆಧಾರ ಇಲ್ಲ, ನೀವು ಇಷ್ಟು ವರ್ಷದಿಂದ ಕಟ್ಟಿದ್ದು, ನಮ್ಮ ಹತ್ರ ರಸೀದಿ ಇದೆ, ರಸೀದ್ ಕೊಟ್ಟಿದ್ದೀರಾ, ನೀವು ಎಲ್ಲ ಮೀಟಿಂಗ್ ಮಿನಿಟ್ಸ್ ಅಲ್ಲಿ ಸಿಗ್ನೇಚರ್ ಮಾಡಿದ್ದೀರಾ, ಯಾವ ರೀತಿಯಲ್ಲಿ ಈ ತರ ಹೇಳ್ತಿರಲ್ಲ ಅಂತ. ಅದೆಲ್ಲ ಮರ್ತ್ಬಿಡಿ, ನಾವು ಕೊಟ್ಟಿದ್ದೆಲ್ಲ ಹೋಯ್ತು, ಇಲ್ಲಿಂದ ಈ ಆಸ್ತಿ ನಮ್ದಿದೆ, ಇವತ್ತಿಂದ ನಮ್ದು ಆಸ್ತಿ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಿ ಜೈನ್ ಸಂಘಕ್ಕೆ ಸೇರಿದ ಕಟ್ಟಡವನ್ನು ರಕ್ಷಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಇದನ್ನು ನಮಗೆ ಸ್ವಲ್ಪ ಯಾಕೆ ಒಂದು ವಿಚಾರದ ಒಂದು ಮ್ಯಾಟರ್ ಬಂದ್ಬಿಡ್ತು, ಯಾಕೆ ಈ ತರ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ದಾಖಲೆಗಳನ್ನೆಲ್ಲ ಕೂಡಿಸ್ಬಿಟ್ಟು ಒಂದ್ಸರಿ ನಾವು ಏನ್ ಮಾಡಿದ್ವಿ, ಅದಕ್ಕೆ ಒಂದು ಸರ್ಟಿಫೈಡ್ ಕಾಪೀಸ್ ತೆಗೆದ್ವಿ. ಸರ್ಟಿಫೈಡ್ ಕಾಪೀಸ್ ತೆಗೆದಾಗ ಹಳೆ EC 1949ರಿಂದ ECಯಲ್ಲಿ ನಮ್ಮ ಹೆಸರು ಅದರಲ್ಲಿ ಬರ್ತಾ ಇದೆ, ಅದೊಂದು ಕ್ಲಿಯರ್ ಆಯಿತು. ಆಮೇಲೆ ನಗರಸಭೆಗೆ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ಇದರಲ್ಲಿ ನಾವು ಯಾವುದು ನಿಮ್ಮ ಖಾತೆ ನಿಮ್ಮ ಹೆಸರಲ್ಲೇ ಇರೋದು, 1949 ಹಿಡಿದು ಅದ್ರ ಮುಂಚೆ 36 ಅವರು ನಿಮ್ಮಲ್ಲಿ ಏನು ಬಂದಿದೆ ಜೈನ್ ಸಂಘಕ್ಕೆ, ಅಲ್ಲಿಂದ ಹಿಡಿದು ಇವತ್ತು ತನಕನೂ ನಮ್ಮಲ್ಲಿ ಅದರದ್ದು ಈ ಖಾತೆನೂ ಈ ವರ್ಷದ ತನಕನೂ ನಮ್ಮ ಹತ್ರ ನಮ್ಮದೇ ಆಗಿರೋದು. ಈ ಥರ ಇದ್ದಾಗ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇದ್ವಿ, ಏನೂ ಆಗಿಲ್ಲಲ್ಲ, ನಮ್ಮ ಆಸ್ತಿ ನಮ್ಮದೇ ಇದೆ ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿದ್ವಿ. ಇತ್ತೀಚೆಗೆ ಏನಾಯ್ತು, ಅದರ ಮೇಲೆ ಏನಾಯ್ತು, ಅವ್ರು ಬಂದ್ಬಿಟ್ಟು ಒಂದು ನಮಗೆ ವಿನೋದ್ ಜೈನ್ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ರು. ಕಂಪ್ಲೇಂಟ್ ಹಾಕ್ಬಿಟ್ಟು, ಇದು ನೀವು ನಮ್ಮ ಆಸ್ತಿಯನ್ನೇ ನೀವು ಬಲವಂತವಾಗಿ ಸಂಘಕ್ಕೆ ಕೊಡ್ತಿದ್ದೀರಾ, ಸಂಘಕ್ಕೆ ಬರ್ಸ್ಕೊಡ್ತಿದ್ದೀರ ಅಂತ. ನಾವು ಅದಕ್ಕೆ ಹೋಗಿ ಮುನ್ಸಿಪಾಲಿಟಿಗೆ ಆ ಥರ ಕಂಪ್ಲೇಂಟ್ ನಾವು ಒಂದು ರಿಕ್ವೆಸ್ಟ್ ಹಾಕಿದ್ವಿ. ಈ ಥರ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ಅವ್ರ ಹೆಸರಲ್ಲಿ ಏನಾದರೂ ನೀವು ದಾಖಲೆ ಮಾಡಿಕೊಟ್ಟಿದ್ದೀರಾ ಅಂತ. ಇಲ್ಲ, ನಾವು ಯಾವುದೂ ದಾಖಲೆ ಮಾಡಿಕೊಟ್ಟಿಲ್ಲ ಅಂತ. ಅವಾಗ ಅವರೇ ನಮಗೆ ಒಂದು ಈ ಖಾತೆ ಕೊಟ್ಟರು, ನೋಡಿ ನಮ್ಮಲ್ಲಿ ಈ ಖಾತೆ ಆಗಿದೆ, ಇದು ಬೇಕಾದ್ರೆ ಪರಿಗಣಿಸಿ ಅಂತ ಹೇಳಿ. ನಾವು ಒಂದು ನಗರಸಭೆನ ಈ ಖಾತೆ ತಗೊಂಡು ಹೋಗಿದ್ವಿ. ಆ ನಗರಸಭೆಗೆ ಈ ಖಾತೆ ತೋರಿಸಿದಾಗ ಅವರು ಸುಮಾರು ಒಂದು 10-15 ದಿವಸ ಅದರ ಮೇಲೆ ಪರಿಶೀಲನೆ ಮಾಡಿ, ಯಾಕೆ ಈ ತರ ಆಯ್ತು, ಒಂದೇ ಪ್ರಾಪರ್ಟಿಗೆ 2 ಈ ಖಾತೆ ಆಗೋದು ಎಲ್ಲೂ ನಾವು ಕಂಡು ಬಂದಿಲ್ಲ. ಅದಕ್ಕೆ ಅವ್ರು ಭಾಳ ಅದ್ರ ಮೇಲೆ ರಿಸರ್ಚ್ ಮಾಡಿದ್ರು, ಇನ್ವೆಸ್ಟಿಗೇಟ್ ಮಾಡಿದ್ರು, ಎಲ್ಲೂ ಗೊತ್ತಾಗಿಲ್ಲ. ಆಮೇಲೆ ಒಂದು ಪಾಯಿಂಟ್ ಏನಾಯ್ತು, ಇಲ್ಲೆಲ್ಲೂ ದಾಖಲೆಗಳೇ ಸಿಗ್ತಾ ಇಲ್ಲ, ಎಲ್ಲಿ ಹೋದ್ರು ನೋ ರೆಕಾರ್ಡ್ಸ್ ಅಂತ ಬರ್ತಾ ಇದೆ ಮುನ್ಸಿಪಾಲಿಟಿ. ಅದನ್ನು ಅವ್ರು ಏನ್ ಮಾಡೋದು, ಬೆಂಗಳೂರು ಸರ್ವರಿಗೆ ಕಂಪ್ಲೇಂಟ್ ಮಾಡಿದ್ರು. ಬೆಂಗಳೂರು ಸರ್ವರಿಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಕರೆಕ್ಟ್
ಈ ಖಾತೆ ಇರೋದು ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಇದಕ್ಕೆ ನಮ್ಮ ಇಲಾಖೆಗೆ ಸೇರಿದ್ದು ಕರೆಕ್ಟ್. ಬಟ್ ಆದರೆ ಈ ಖಾತೆ ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಈ ಖಾತೆಯಲ್ಲಿ ದಾಖಲೆ ಸಂಖ್ಯೆ ಇದೆಯಲ್ಲ, ಅಲ್ಲಿ ಒಂದೇನೋ ಮಿಸ್ ಮಾಡಿದ್ದಾರೆ. ದಾಖಲೆ ಸಂಖ್ಯೆ ಒಂದೇ ದಾಖಲೆ ಸಂಖ್ಯೆಗೆ ಎರಡಕ್ಕಿಂತ ಈ ಖಾತೆ ಆಗಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳಕ್ ಹೋದಾಗ ಅವ್ರೇನ್ ಮಾಡಿದಾರೆ, ಆ ಒಂದೇ ಈ ಹೊರಗಡೆ ಅದ್ರದ್ದು PDF ತಗೊಂಡು DTP ಸೆಂಟರ್ ಮಾಡಿದ್ರೆ ಏನ್ ಮಾಡಿದ್ರೆ ಅದು ನಮಗೇನು ಅದರಲ್ಲಿ ಐಡಿಯಾ ಇಲ್ಲ. ಅವ್ರೇನ್ ಮಾಡಿದ್ರೆ ಆ ಡೂಪ್ಲಿಕೇಟ್ ಒಂದು ಈ ಖಾತೆಯನ್ನು ಸೃಷ್ಟಿಸಿದ್ದಾರೆ. ಅದು ಇಲಾಖೆಯಿಂದ ಆಗಿದೆಯೋ ಹೊರಗಡೆ ಆಗಿದೆಯೋ ಅದು ಗೊತ್ತಿಲ್ಲ. ಬಟ್ ಆಗಿರೋದು ಇಲಾಖೆದು, ಯಾವುದು ನಗರಸಭೆ ಇಲಾಖೆದು. ಡೂಪ್ಲಿಕೇಟ್ ಈ ಖಾತೆ ಮಾಡಿ ಅದೇನ್ ಸಿಗಾಕೊಂಡಿದ್ದಾರೆ, ಅದೇನ್ ದಾಖಲೆ ಸಂಖ್ಯೆ ಹಾಕಿರ್ತಾರೆ ಇಲ್ಲಿ ಮೇಲೆ, ಈ ಖಾತೆಯಲ್ಲಿ ಮೇಲೆ ಒಂದು ದಾಖಲೆ ಸಂಖ್ಯೆ ಹಾಕಿರ್ತಾರೆ. ಈ ದಾಖಲೆ ಸಂಖ್ಯೆ ಎಲ್ಲೂ ಎಡಿಟ್ ಮಾಡಕ್ ಆಪ್ಷನ್ ಇಲ್ಲ. ಯಾವುದೇ DTP ಸೆಂಟರ್ ಹೋದ್ರೆ ಎಡಿಟ್ ಮಾಡಕ್ ಆಪ್ಷನ್ ಇಲ್ಲ. ಅದು ಎಡಿಟ್ ಆಗದಲ್ಲೇ ಮಿಕ್ಕಿದ್ದೆಲ್ಲ ಅವ್ರು ಕಾಪಿ ಪೇಸ್ಟ್ ಮಾಡಿ ಹಳೆ ದಾಖಲೆಗಳನ್ನ ಅದರಲ್ಲಿ ತಿದ್ದುಪಡಿಸ್ಬಿಟ್ಟು ಇರೇಸ್ ಮಾಡಿಬಿಟ್ಟು ಇವ್ರ ಡೀಟೇಲ್ಸ್ ಅನ್ನ ಇವ್ರ ಫೋಟೋನೆಲ್ಲ ಭಾವಚಿತ್ರನ ಹಾಕ್ಬಿಟ್ಟು ತಗೊಳ್ಳಿ ನಿಮ್ ಖಾತೆ ನಿಮಗೆ ಈ ಖಾತೆ ಆಗಿತ್ತು ಅಂತ ಹೇಳ್ಬಿಟ್ಟು ಇವರು ಅದನ್ನ ರೆಡಿ ಮಾಡಿಸಿದ್ದಾರೆ. ಈಗ ಈ ಹಳೆ ಇದೇ ದಾಖಲೆ ಸಂಖ್ಯೆನ ನಾವು ಮತ್ತೆ ಅದರಲ್ಲಿ ವೆರಿಫೈ ಮಾಡಿದಾಗ ಅದು ವಿಶ್ವನಾಥ್ ಅಂತ ಹೇಳ್ಬಿಟ್ಟು, ಕೋಟೆ ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಅವ್ರ ಆಸ್ತಿದಾಗಿರುತ್ತೆ. ಅವರ ಆಸ್ತಿಯ ಈ ಖಾತೆ ಮೇಲೆ ಇವ್ರದ್ದು ಏನ್ ಮಾಡಿದ್ದಾರೆ, ಈ ಡೀಟೇಲ್ ನಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸ್ ಇದರಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇದನ್ನ ಅವರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದನ್ನ ನಮಗೆ ತೋರಿಸಿದ್ರು. ಅದನ್ನ ತೋರಿಸಿದಾಗ ನಮಗೆ ಇದರಲ್ಲಿ ಆಶ್ಚರ್ಯ ಆಯಿತು. ನಾವು ಇದನ್ನ ತಗೊಂಡೋಗಿ ನಾವು RTI ಹಕ್ಕು ಮಾಹಿತಿಯಲ್ಲಿ ಕೇಳಿದಾಗ ಅವಾಗ ಅವರು ಮುನ್ಸಿಪಾಲಿಟಿ ಅವರು ನಮಗೆ ಹಕ್ಕು ಮಾಹಿತಿಯಲ್ಲಿ ಈ ತರ ಬರ್ಕೊಟ್ರು. ಸುದ್ದಿಗೋಷ್ಠಿಯಲ್ಲಿ ರಮೇಶ್, ಸೆಂಥಿಲ್ ಜೈನ್, ಲಾಲ್ಚಂದ್ ಜೈನ್, ಗೌತಮ್ ಜೈನ್ ಉಪಸ್ಥಿತರಿದ್ದರು.